ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮು ಎಂಬ ಬಾಲಕನಿದ್ದ. ಅವನಿಗೆ ಒಂದು ವಿಚಿತ್ರ ಅಭ್ಯಾಸ. ಅವನು ಪ್ರತಿದಿನ ತನ್ನ ಮನೆಯ ಹಿಂಭಾಗದಲ್ಲಿ ಬೀಜಗಳನ್ನು ನೀಡುತ್ತಿದ್ದ. ಒಂದು ದಿನ ಅವನು ಒಂದು ಸಣ್ಣ ಬೀಜವನ್ನು ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕುತ್ತಿದ್ದ. ಆದರೆ ದಿನಗಳು ಕಳೆದರೂ ಆ ಬೀಜ ಮೊಳಕೆ ಹೊಡೆಯಲಿಲ್ಲ. ಅವನ ಸ್ನೇಹಿತರು ನಗುತ್ತಾ ಹೇಳಿದರು, ಏನಪ್ಪ ರಾಮು, ಇದು ಮೊಳಕೆಯೇ ಬರುವುದಿಲ್ಲ. ಆದರೆ ರಾಮು ನಿಲ್ಲಲಿಲ್ಲ. ಅವನು ಪ್ರತಿದಿನ ಅದೇ ನಂಬಿಕೆಯಿಂದ ನೀರು ಹಾಕುತ್ತಲೇ ಇದ್ದ. ವಾರಗಳು ಕಳೆದವು, ತಿಂಗಳು ಹೋಯಿತು. ಒಂದು ದಿನ ಅದ್ಭುತವಾಗಿ ಚಿಕ್ಕ ಮೊಳಕೆ ಹೊರಬಂತು. ಆ ದಿನದಿಂದ ಅದು ಬೇಗನೆ ದೊಡ್ಡ ಮರವಾಗಿ ಬೆಳೆಯಿತು. ಜನರು ಆಶ್ಚರ್ಯದಿಂದ ಕೇಳಿದರು, ಇಷ್ಟು ದಿನ ಏನೂ ಕಾಣಿಸಲಿಲ್ಲ, ಈಗ ಏಕೆ ಇಷ್ಟು ವೇಗವಾಗಿ ಬೆಳೆಯುತ್ತಿದೆ? ರಾಮು ನಗುತ್ತಾ ಹೇಳಿದ, ಅದು ಆ ದಿನಗಳಲ್ಲೇ ಬೆಳೆಯಲಿಲ್ಲ, ಅದು ನೆಲದೊಳಗೆ ತನ್ನ ಬೇರುಗಳನ್ನು ಬಲಪಡಿಸುತ್ತಿತ್ತು. ಈ ಕಥೆಯ ಸಾರಾಂಶ, ನಮ್ಮ ಜೀವನದಲ್ಲೂ ಕೆಲ ಸಮಯದಲ್ಲಿ ಫಲಿತಾಂಶ ಕಾಣಿಸದು, ಆದರೆ ಅದು ವ್ಯರ್ಥವಾಗುವುದಿಲ್ಲ. ಅದು ನಮ್ಮ ಶ್ರಮದ ಬೇರುಗಳು ಬಲವಾಗುತ್ತಿರುವ ಸಮಯ. ನೀವು ಪ್ರಯತ್ನಿಸಿದ್ದರೆ ಫಲಿತಾಂಶ ತಡವಾದರೂ ಚಿಂತಿಸಬೇಡಿ. ಒಂದು ದಿನ ನಿಮ್ಮ ಯಶಸ್ಸು ಮರದಂತೆ ಎತ್ತರಕ್ಕೆ ಬೆಳೆಯುತ್ತದೆ. ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ವೈರಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.